ಯಡಿಯೂರು ಸಿದ್ದಲಿಂಗೇಶ್ವರ ಪ್ರೌಢಶಾಲೆ ಬನ್ಯಾಲ್ ವಿಷಯ ಪ್ರಥಮ ಭಾಷೆ ಕನ್ನಡ ವ್ಯಾಕರಣ. ಈ ಒಂದು ಸೃಜನಾತ್ಮಕ ಚಟುವಟಿಕೆಗಳನ್ನು SSLC ವಿದ್ಯಾರ್ಥಿಗಳು ಮಾಡಿಕೊಂಡು ಬಂದಿದ್ದಾರೆ. ಅವುಗಳನ್ನು ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತಾರೆ. ಹೆಸರು ವೈಷ್ಣವಿ ರಮೇಶ್ ಬಾಡಗಂಡಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ಕನ್ನಡ ವಿಷಯದಲ್ಲಿ ಪ್ರಾಜೆಕ್ಟ್ ಅನ್ನು ಮಾಡಿ ಬಂದಿದ್ದೇವೆ. ನಾನು ಸಂಧಿಗಳನ್ನು ಮಾಡಿದ್ದೇನೆ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎನ್ ಸಂಧಿ, ಜಸ್ತ್ವ ಸಂಧಿ, ಅನುನಾಸಿಕ ಸಂಧಿ, ಚುತ್ವ ಸಂಧಿ ಮತ್ತು ಸಂಯುಕ್ತ ಕನ್ನಡ ಸಮಾಸಗಳನ್ನು ಮಾಡಿದ್ದೇವೆ. ಯಡಿಯೂರು ಸಿದ್ದಲಿಂಗೇಶ್ವರ ಪ್ರೌಢಶಾಲೆ ಋಣ ಪ್ರಥಮ ಭಾಷೆ ಕನ್ನಡ. ಸಮಾಸಗಳು: ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ, ಕ್ರಿಯಾ ಸಮಾಸ. ನಾನು ಕನ್ನಡ ಗ್ರಾಮರ ಸಂಬಂಧಪಟ್ಟ ಛಂದಸ್ಸುಗಳನ್ನು ಮಾಡಿದ್ದೇನೆ. ಅದರಲ್ಲಿ ಭಾಮಿನಿ ಷಟ್ಪದಿ ಲಕ್ಷಣ ಉದಾಹರಣೆಗಳು, ವಾರ್ಧಕ ಷಟ್ಪದಿ ಲಕ್ಷಣ ಉದಾಹರಣೆಗಳು, ಶ್ರದ್ಧಾರ ಲಕ್ಷಣ ಉದಾಹರಣೆಗಳು, ಉತ್ಪಲಮಾಲ ವೃತ್ತ ಉದಾಹರಣೆಗಳು, ಚಂಪಕಮಾಲ ವೃತ್ತ ಉದಾಹರಣೆ, ಪದ್ಯ ಉದಾಹರಣೆಗಳು, ಶಾರ್ದೂಲ ವಿಕ್ರೀಡಿತ ಉದಾಹರಣೆಗಳು, ಮಧ್ಯಭ ವಿಕ್ರೀಡಿತ ಲಕ್ಷಣ ಮತ್ತು ಉದಾಹರಣೆಗಳು, ಮಹಾಶ್ರದ್ಧಾರ ಲಕ್ಷಣ ಮತ್ತು ಉದಾಹರಣೆ. ನನ್ನ ಹೆಸರು ಆಕಾಶ್ ಕೋಲ್ಕರ್. ನಾನು ಸಂಧಿಗಳನ್ನು ಬಿಡಿಸಿದ್ದೇನೆ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ. ನನ್ನ ಹೆಸರು ಹರೀಶ್. ನಾನು ಛಂದಸ್ಸನ್ನು ಬಿಡಿಸುತ್ತೇನೆ. ಸೌಭಾಗ್ಯ ಹನುಮಂತ ನ್ಯಾಮಗೌಡ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕನ್ನಡ ವಿಷಯದಲ್ಲಿ ಸಂಬಂಧಪಟ್ಟ ಸಮಾಸಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಸಮಾಸಗಳು: ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಇವುಗಳ ಉದಾಹರಣೆ: ಕಣ್ಗುರುಡು, ಮೊಕ್ಕಣ್ಣ. ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ: ಆ ಮನೆ, ಈ ಮನುಷ್ಯ. ಕನ್ನಡ ಸಂಧಿ: ಲೋಪ ಸಂಧಿ, ಆಗಮನ ಸಂಧಿ, ಆದೇಶ ಸಂಧಿ. ಸಂಸ್ಕೃತ ಸಂಧಿ: ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಯಂಗ್ ಸಂಧಿ, ಜಸ್ತ್ವ ಸಂಧಿ, ಚುತ್ವ ಸಂಧಿ, ಅನುನಾಸಿಕ. ನನ್ನ ಹೆಸರು ಆರತಿ ರಾಜಪ್ಪ ಚಲವಾದಿ. ನಾನು 10ನೇ ತರಗತಿ ಓದುತ್ತಿದ್ದೇನೆ. SSLCಗೆ ಬೇಕಾದ 5 ಅಂಕಗಳಿಗೆ ಬೇಕಾಗುವ ಪ್ರಬಂಧಗಳನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ. ಉದಾಹರಣೆಗಳು: ರಾಷ್ಟ್ರೀಯ ಭಾವೈಕ್ಯತೆಗಳು, ತ್ಯಾಜ್ಯ ವಸ್ತುಗಳ ನಿರ್ವಹಣೆ, ಸ್ವಚ್ಛ ಭಾರತ ಅಭಿಯಾನ ಮುಂತಾದವುಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಕನ್ನಡ ವರ್ಣಮಾಲೆಯು 49. ಪ್ರಾಂಜಲಿ ಕದಂ. ನಾನು 10ನೇ ತರಗತಿ ವಿದ್ಯಾರ್ಥಿ. ನಾನು ಇವತ್ತು ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಅಲಂಕಾರಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಕುಮಾರ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ದೃಷ್ಟಾಂತ ಅಲಂಕಾರ, ರೂಪಕ ಅಲಂಕಾರ, ಅರ್ಥಾಂತ ವಿನ್ಯಾಸ ಅಲಂಕಾರ, ಶೇಷ್ಲೆ ಅಲಂಕಾರ. ಇವುಗಳಿಗೆ ಸಂಬಂಧಿಸಿದ ಉದಾಹರಣೆಗಳು ಒಳಗಡೆ ಇರುತ್ತವೆ. ನನ್ನ ಹೆಸರು ವಿಜಯ್. ನನ್ನ ಹೆಸರು ಪ್ರೀತಮ್. ಸಮಾಸಗಳು: ಸಮಾಸದ ವಿಧಗಳು: ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಉದಾಹರಣೆಗಳು ಇವು. ನಾನು 10ನೇ ತರಗತಿ ವಿದ್ಯಾರ್ಥಿ. ವೃಕ್ಷಾನ್ ಅಲಬಕು ನದಾಫ್. ವಿಭಕ್ತಿ ಪ್ರತ್ಯಯಗಳು: ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಜೋಡು ನುಡಿಗಳನ್ನು ಮಾಡಿದ್ದೇನೆ. ಬಟ್ಟೆ, ಬರೆ, ಹಳ್ಳಿ, ಕೆರೆ, ಆಟ, ಪಾಠ, ರೀತಿ, ನೀತಿ, ಅಕ್ಕಪಕ್ಕ. ನನ್ನ ಹೆಸರು ಜ್ಯೋತಿ ಸಂಗಮೇಶ್ ಬೊಮ್ಮನಹಳ್ಳಿ. ನಾನು 10ನೇ ತರಗತಿಗೆ ಬೇಕಾದ
ಸೃಜನಾತ್ಮಕ ಚಟುವಟಿಕೆಯನ್ನು ಹೇಳಿದ್ದಾರೆ, ಅದನ್ನು ಮಾಡಿಕೊಂಡು ಬಂದಿದ್ದೇವೆ. 5 ಅಂಕಕ್ಕೆ ಮೊದಲಾದವು. ಪತ್ರಗಳಲ್ಲಿ 2 ವಿಧಗಳು, ವ್ಯಾವಹಾರಿಕ ಪತ್ರ ಮತ್ತು ವೈಯಕ್ತಿಕ ಪತ್ರ. ನನ್ನ ಹೆಸರು ರಾಧಿಕಾ ಮಾದರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಿಭಕ್ತಿ ಪ್ರತ್ಯಯಗಳು ಪ್ರಥಮ, ಉ, ದ್ವಿತೀಯ, ಅನ್ನು, ಚತುರ್ಥಿ, ಇಂದ, ದ್ವಿತೀಯ, ಪಂಚಮಿ, ದೆಸೆಯಿಂದ, ಷಷ್ಠಿ, ಸಪ್ತಮಿ, ಅಲ್ಲ. ನನ್ನ ಹೆಸರು ವರ್ಷಾ ಗಾಯಕ್ವಾಡ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾಮಪದಗಳು ನಾಮವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಭಾವನಾಮ, ಸಂಖ್ಯೆವಾಚಕ, ಪರಿಣಾಮವಾಚಕ, ಪ್ರಕಾರವಾಚಕ, ದಿಗ್ವಾಚಕ. ಸರಸ್ವತಿ ಶಿಷ್ಯ ಬ್ರಹ್ಮನಹಳ್ಳಿ. ನಾನು ವರ್ಣಮಾಲೆ ಚಾರ್ಟನ್ನು ಮಾಡಿಕೊಂಡು ಬಂದಿದ್ದೇನೆ. ವರ್ಣಮಾಲೆಗಳು 49, ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸ್ವರಗಳಲ್ಲಿ 6 ವಿಧಗಳು.